ನಾನು ಬಳ್ಳಾರಿಯಿಂದ ಸಮೀರ್ ಶೇಖ್ ಸಾಬ್ರಿ ಅಂತ ಹೇಳಿ ಹಾವು ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆಯ ನಾನು ರಾಜ್ಯಾಧ್ಯಕ್ಷಿದ್ದೇನೆ. ಇಲ್ಲಿ ವನ್ಯಜೀವಿ ಸಂರಕ್ಷಕರು ಎಲ್ಲ ಬಂದಿದ್ದೇವೆ, ಕರ್ನಾಟಕ ಮೂಲೆ ಮೂಲೆಯಿಂದ ಬಂದಿದ್ದೇವೆ. ಇಲ್ಲಿ ನಮ್ಮ ಬೇಡಿಕೆ ಏನೆಂದ್ರೆ, ನಮಗೆ ಯಾವ ತರದ್ದು ಚೀಟಿ ಇಲ್ಲ, ಯಾವ ಗುರುತು ಮಾಡ್ತಾ ಇಲ್ಲ. ಏನೋ ಅನಾಹುತ ಆದ್ರೆ ನಮ್ಗೆ ಪ್ರಾಣಿಗಳಿಂದ ಏನೋ ಅನಾಹುತ ಆದ್ರೆ ಏನೋ ನಮ್ಗೆ ಅನುಕೂಲ ಸಿಗಲ್ಲ. ಮೃತ್ಯು ಆದ್ರೆ ಯಾವುದು ಇನ್ಶೂರೆನ್ಸ್ ಇಲ್ಲ, ಯಾವುದು ನಮ್ಗೆ ಗಮನ ಮಾಡ್ಸಲ್ಲ. ನಮ್ಗೆ ತಿಂಗಳಿಗೆ ಏನೋ ನಮ್ಗೆ ಸ್ಯಾಲರಿ ಕೊಡ್ಬೇಕಂತ ಹೇಳಿ ಬಹಳ ವರ್ಷದಿಂದ ಇದು ಮಾಡ್ತಾ ಇದಾರೆ. ಇದು ಕೆಲಸ ಸ್ಯಾಲರಿ ಕೊಡ್ಬೇಕಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ. ಮತ್ತು ನಮ್ದು ಐಡೆಂಟಿ ಕಾರ್ಡ್, ಒಂದು ಅರಣ್ಯ ಇಲಾಖೆಯಿಂದ ಒಂದು ಐಡೆಂಟಿ ಕಾರ್ಡ್ ನಮಗೆ ಕೊಡ್ಬೇಕಂತ ಹೇಳಿ ಅದು ಒಂದು ಬೇಡಿಕೆ ಇಟ್ಟಿದ್ದೇವೆ. ಬರೋ ದಿನದಲ್ಲಿ ತಿಂಗಳಿಗೆ ಇಷ್ಟು ಸ್ಯಾಲರಿ ಅಂತ ಫಿಕ್ಸ್ ಮಾಡಬೇಕು ಮತ್ತು ನಮ್ಗೆ ಅನುದಾನ ಕೊಡಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಒಂದು ವರ್ಷಕ್ಕೆ ಸರಿಸುಮಾರು ಇಲ್ಲ ಅಂತ ಹೇಳಿದ್ರೆ 1.5 ಲಕ್ಷಕ್ಕಿಂತ ಅಧಿಕ ಹಾವುಗಳನ್ನ ಸಂರಕ್ಷಣೆ ಮಾಡಿ ಕಾಡಿಗೆ ಬಿಡ್ತಾ ಇದೀವಿ. ನಮ್ಗೆ ಇದುವರೆಗೂ ಯಾವುದೇ ಸರ್ಕಾರಗಳಾಗ್ಲಿ ಅರಣ್ಯ ಅಧಿಕಾರಿಗಳಾಗ್ಲಿ ನಮ್ಗೆ ಸಹಾಯಧನ ಆಗ್ಬೋದು, ಅಥವಾ ನಮ್ಗೆ ಇನ್ಶೂರೆನ್ಸ್ ಆಗ್ಬೋದು, ಅಥವಾ ನಮ್ಗೆ ಹಾವುಗಳನ್ನ ಸಂರಕ್ಷಣೆ ಮಾಡಕ್ಕೆ ಸಲಕರಣೆಗಳಾಗ್ಬೋದು, ಅಥವಾ ಒಂದು ಸ್ನೇಕ್ಸ್ ಗ್ಲೌಸ್, ಸ್ನೇಕ್ ಶೂಸ್ ಯಾವುದು ಕೊಟ್ಟಿರೋದಿಲ್ಲ. ನೋಡಿ, ನಾವು ಹಗಲಿರುಳು ದುಡಿತಾ ಇದೀವಿ. ನಮ್ಮ ಇದುವರೆಗೂ ಯಾವುದೇ ಸರ್ಕಾರ ಕೂಡ ಗುರುತಿಸಿಲ್ಲ. ನಮ್ಗೆ ಆದಂತ ಖರ್ಚು ವೆಚ್ಚಗಳು ಸಂಸ್ಥೆ ನಮ್ಮಲ್ಲಿ ಸರಿಸುಮಾರು 400 ಜನಕ್ಕೆ ಅಧಿಕ ಹೆಚ್ಚು ಜನಗಳು ಹಾವು ಕಚ್ಚಿ ಬಹು ಅಂಗಾಂಗ ವೈಫಲ್ಯದಿಂದ ನರಳ್ತಾ ಇದ್ದಾರೆ. ಕೆಲವು ಜನಕ್ಕೆ ಕಾಲುಗಳಿಲ್ಲ, ಕೆಲವು ಜನಕ್ಕೆ ಕೈಗಳಿಲ್ಲ, ಆಮೇಲೆ ಸ್ನೇಕ್ ಬೇಡದಾಗ ಕಿಡ್ನಿಗಳು ಹೋಗುತ್ತೆ, ಮೆದುಳು ಬೇಕಾಗುತ್ತೆ, ಕಣ್ಕಣ್ಣ ಕೂಡಾಗಿದ್ದಾರೆ. ಹಾಗಾಗಿ ನಾವು ದಯವಿಟ್ಟು ಈ ಸರ್ಕಾರ ನಮಗೆ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ನಮ್ಗೆ ದಯವಿಟ್ಟು ವನ್ಯಜೀವಿ ಸಂರಕ್ಷಣೆ ಪ್ರತಿಯೊಬ್ಬರಿಗೂ ನಮ್ಗೆ ಇನ್ಶೂರೆನ್ಸ್ ಬೇಕು, ಮತ್ತೆ ನಮ್ಗೆ ಪ್ರತಿ ತಿಂಗಳು ಸಹಾಯಧನ ಬೇಕು. ಹಾಗಾಗಿ ನಮ್ಗೆ ಇನ್ನೂ ಹಲವಾರು ಬೇಡಿಕೆಗಳಿದೆ. ನಮ್ಮ ಕುಟುಂಬಕ್ಕೆ ಭದ್ರತೆ ಬೇಕು. ನಾವು ಹಿಡಿಯೋದಾಗಿ ಹೆಚ್ಚು ಸಾಯ್ತು ಅಂದಾಗ ನಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಅಧಿಕಾರಿಗಳು. ಹೀಗಾಗಿ ಮಾನ್ಯತೆ ಧನ್ಯವಾದ ಸರ್ಕಾರ ನಮಗೆ ದಯಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ನಮ್ಗೆ ಪ್ರತಿ ತಿಂಗಳು ಸಹಾಯ ಸಲಕರಣೆಗಳು ಹಾಗೂ ನಾವು ಸಂರಕ್ಷಣೆ ಮಾಡಕ್ಕೆ ಎಲ್ಲ ಕೊಟ್ಟು ನಮ್ಗೆ ಆದಂತಹ ಒಂದು ಮಾನ್ಯತೆ ಕೊಟ್ಟು ಸರ್ಕಾರ ನಮ್ಮನ್ನು ಕೂಡ ಇನ್ನು ಚಿಕ್ಕ ವಯಸ್ಸಿನಲ್ಲಿ ಕೆಲಸ ಮಾಡ್ತಾ ಇರುವಂತ ಹುಡುಗರು ಯುವಕರಿದ್ದಾರೆ, ಅವರಿಗೂ ಕೂಡ ಅರಣ್ಯ ಇಲಾಖೆಯಲ್ಲಿ ಒಂದು ಸಣ್ಣ ಉದ್ಯೋಗಗಳನ್ನ ಕೊಟ್ಟು ನಮ್ಮ ಕುಟುಂಬಗಳಿಗೆ ಭದ್ರತೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯಮಾಡಿ ನಮ್ಮ ಬೇಡಿಕೆನ ಈ ಸರ್ಕಾರ ನಾವು ಈಡೇರಿಸಲಿ ಅಂತ ನಾವು ಕಾಯ್ತಾ ಇದೀವಿ. ಸರಿಸುಮಾರು 10 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಬೇಡಿಕೆನ ಯಾವುದೇ ಸರ್ಕಾರ ಆಗ್ಬೋದು, ಅರಣ್ಯ ಅಧಿಕಾರಿಗಳಾಗ್ಬೋದು, ಅಥವಾ PCCF ಆಗ್ಬೋದು, ಅಥವಾ ಹಿರಿಯ ಅಧಿಕಾರಿಗಳಾಗ್ಬೋದು, ಯಾರು ನಮ್ಮ ಕನ್ಸಿಡರ್ ಮಾಡಿಲ್ಲ. ಒಂದು ಹಾವನ್ನ ಹಿಡಿಸ್ತಾರೆ, 50 ರೂಪಾಯಿ ದುಡ್ಡು ಕೊಟ್ಟು ಮನೆ ಕಳಿಸ್ತಾರೆ. ಸರ್, ನಮ್ಗೆ ಕುಟುಂಬ ಇದೆ, ನಮ್ಗಳಿಗೆ ಬೇಕಾದಷ್ಟು ನೋವುಗಳಿದೆ, ನಾವು ಕೂಡ ಹಾವುಗಳನ್ನ ಕಚ್ಚಿಸ್ಕೊಂಡು ಆಂಟಿವಿನಮ್ ತಗೋತೀವಿ ಅಂತ ಅಂದಾಗ ನಮ್ಗೆ ಅರ್ಧ ಆಯುಸು ಕಮ್ಮಿ ಆಗಿರ್ತದೆ. ಹಾಗಾಗಿ ನಮ್ಗೆ ದಯಮಾಡಿ ಪ್ರತಿ ತಿಂಗಳು ಸಹಾಯಧನ ಕೊಡಿ, ನಮ್ಗೆ ಬೇಕಾಗಿರುವಂತ ಸೌಲಭ್ಯಗಳು ದಯಮಾಡಿ ಕೊಡಬೇಕು ಅಂತ ಈ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಹಾಗೂ ಮಾನ್ಯ ಅರಣ್ಯ ಪರಿಸರ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರಿಗೆ ಪ್ರಾರ್ಥಿಸ್ತಾ ಇದ್ದೀನಿ. ಸರ್, ನನ್ನ ಹೆಸರು ಶಿವರಾಜು ಅಂತ ಹೇಳಿ, ನಾನು ಮೈಸೂರಿನಿಂದ ಬಂದಿದ್ದೀನಿ. ನಾನು ಸರಿಸುಮಾರು 25 ವರ್ಷ ಸಂರಕ್ಷಣೆ ಮಾಡ್ತಾ ಇದ್ದೀನಿ. ನಾನು ಕೂಡ ಒಂದು 18,000ಕ್ಕೂ ಹೆಚ್ಚು ಹಾವುಗಳನ್ನ ಸಂರಕ್ಷಣೆ ಮಾಡ್ಬಿಟ್ಟಿದ್ದೀನಿ. ಆಮೇಲೆ ಅರಣ್ಯ ಅಧಿಕಾರಿಗಳ ಜೊತೆ ವರ್ಕ್ ಮಾಡಿದ್ದೀನಿ. ಇನ್ನು ಹಲವಾರು ವನ್ಯಜೀವಿಗಳನ್ನು ಸಂರಕ್ಷಣೆ